ನಮಸ್ಕಾರ ಸ್ನೇಹಿತರೆ, HK TV ಕನ್ನಡ ಚಾನಲ್ಗೆ ಸ್ವಾಗತ. ವರ್ಷದಿಂದ ಯಾವೆಲ್ಲ ರಾಶಿಗೆ ಅದೃಷ್ಟ ಬರಲಿದೆ ಮತ್ತು ಸ್ವಂತ ಮನೆ, ಕಾರು, ಚಿನ್ನದಂತಹ ಇನ್ನೂ ಅನೇಕ ಅದೃಷ್ಟದ ಬಾಗಿಲು ತೆರೆಯಲಿದೆ. 2025ರ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಹೊಸ ಹರುಷ ತರಲಿದೆ. ನಿಮ್ಮಷ್ಟು ಅದೃಷ್ಟವಂತರು ಮತ್ತೊಬ್ಬರಿಲ್ಲ. ಆ ಅದೃಷ್ಟ ರಾಶಿಗಳು ಯಾವುವು ಅಂತ ನೋಡೋಣ. ಸಂಪೂರ್ಣವಾಗಿ ಕೊನೆ ತನಕ ಈ ವಿಡಿಯೋವನ್ನು ನೋಡಿ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಈ ವಿಡಿಯೋಗೂ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2025ರ ವರ್ಷದ ಅದೃಷ್ಟ ರಾಶಿಗಳನ್ನು ನೋಡೋಕ್ಕೂ ಮೊದಲು ಪರಮಶಿವನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕಂತ ಬಯಸಿದ್ರೆ ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಮೇಷರಾಶಿ. ಈ ರಾಶಿಯವರಿಗೆ ಬುಧ ದೇವನು ಆದಾಯ ಸ್ಥಾನದಲ್ಲಿ ಉದಯವಾಗಲಿದ್ದಾನೆ. ಈ ಬುಧ ದೇವನ ಅದ್ಭುತ ಶಕ್ತಿಯ ಪ್ರಭಾವದಿಂದ ಮೇಷರಾಶಿಯವರ ಆದಾಯ ದುಪ್ಪಟ್ಟಾಗಲಿದೆ. ಈ ಅವಧಿಯಲ್ಲಿ ಹೊಸ ವ್ಯವಹಾರವನ್ನು ಪ್ರಾರಂಭಿಸಿದ್ದೇ ಆದಲ್ಲಿ ಉತ್ತಮ ಲಾಭ ಪಡೆಯುವುದರಲ್ಲಿ ಅನುಮಾನವೇ ಇಲ್ಲ. ನಿಮ್ಮ ಕೆಲಸದ ಸ್ಥಳದಲ್ಲಿ ಅಥವಾ ಉದ್ಯೋಗದ ಸ್ಥಳಗಳಲ್ಲಿ ಶುಭಯೋಗ ಪ್ರಾಪ್ತಿಯಾಗಲಿದೆ. ನೀವು ಲಾಟರಿ ಅಥವಾ ಷೇರು ಮಾರುಕಟ್ಟೆ ಹಾಗೂ ಆನ್ಲೈನ್ ಅಂತಹ ಬೆಟ್ಟಿಂಗ್ನೊಂದಿಗೆ ಸಂಪರ್ಕ ಹೊಂದಿದ ಮೇಷರಾಶಿಯ ಜನರಿಗೆ ನಿರೀಕ್ಷೆಗೂ ಮೀರಿ ಧನಲಾಭವಾಗಲಿದೆ. ಇಷ್ಟೇ ಅಲ್ಲ, ಎಲ್ಲ ಕಡೆಯಿಂದ ಆದಾಯ ಮೂಲದ ಅದೃಷ್ಟದ ಬಾಗಿಲು ತೆರೆಯಲಿದೆ. ಕುಟುಂಬದಲ್ಲಿ ಯಾವುದೇ ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ದರೆ ನಿವಾರಣೆಯಾಗುವುದು. ಮನೆ ಮತ್ತು ವಾಹನ ಖರೀದಿಗೆ ಶುಭ ಸಮಯ ಕೂಡಿ ಬರುವುದು. ಹೊಸ ವರ್ಷದಿಂದ ಮೇಷರಾಶಿಗೆ ತುಂಬಾ ಅದೃಷ್ಟ ಒಲಿದು ಬರಲಿದೆ. ಹಾಗೂ ವೃಷಭ ರಾಶಿ. ಈ ರಾಶಿಯವರ ಪಾಪ ಮತ್ತು ಕರ್ಮದ ಮನೆಯಲ್ಲಿ ಬುಧ ಗ್ರಹ ಉದಯವಾಗಲಿದ್ದಾನೆ. ಇದರಿಂದ ಎಲ್ಲ ಕೆಲಸ ಕಾರ್ಯಗಳು ಸಕಾಲದಲ್ಲಿ ಪೂರ್ಣಗೊಂಡು ಸಂತೋಷದಿಂದ ಸಮಯ ಕಳೆಯುವಿರಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೃಷಭ ರಾಶಿಯವರಿಗೆ ತುಂಬಾ ಧನ ಸಂಪತ್ತು ಪ್ರಾಪ್ತಿಯಾಗಲಿದೆ. ಬುಧನ ಸಂಚಾರದಿಂದ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಹೆಚ್ಚಿನ ಲಾಭ ಪಡೆಯುವರು ಮತ್ತು ಈ ರಾಶಿಯವರು ಕುಟುಂಬದ ಜೊತೆ ಇಲ್ಲಿಯವರೆಗೂ ಕಾಣದ ಸಂತೋಷ ಆನಂದಮಯ ಜೀವನ ನಡೆಸುತ್ತಾರೆ. ನೀವು ಯಾವುದೇ ಒಂದು ಆದಾಯ ಬರುವಂತಹ ಕೆಲಸವನ್ನು ಯೋಚನೆ ಮಾಡಿ ಕೈ ಹಾಕಿದ್ದೇ ಆದರೆ ಅದರಿಂದ ತುಂಬ ಲಾಭವನ್ನು ಪಡೆಯುವಿರಿ. ಈ ರಾಶಿಯವರಿಗೆ ಅದೃಷ್ಟವೂ ಅದೃಷ್ಟ. ವೃಷಭ ರಾಶಿಯವರಿಗೆ ವಾಹನ ಖರೀದಿ ಯೋಗ 99% ಕೂಡಿ ಬರಲಿದೆ. ಮತ್ತು ಕುಂಭರಾಶಿ. ಈ ರಾಶಿಗೆ ಸೇರಿದ ಜನರಿಗೆ ಲಗ್ನದ ಮೊದಲನ ಮನೆಯಲ್ಲಿ ಬುಧಗ್ರಹ ಉದಯವಾಗಲಿದ್ದಾನೆ. ಇದರಿಂದ ಕುಂಭರಾಶಿಯ ಜನರು ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಬುಧನ ಚಲನೆಯಿಂದಾಗಿ ಅಪೂರ್ಣಗೊಂಡ ಕೆಲಸಗಳು ಬುಧಗ್ರಹ ಸಂಚಾರದಿಂದ ಪೂರ್ಣಗೊಳ್ಳುವ ಯೋಗ ಒಲಿದು ಬರಲಿದೆ. ಇನ್ನು ಮುಂದೆ ಈ ರಾಶಿಯವರಿಗೆ ಯಾವುದೇ ಕ್ಷೇತ್ರಗಳಲ್ಲಿ ಯಶಸ್ಸು ಸಿಗಲಿದೆ. ಸೋಲು ಅನ್ನುವುದೇ ಇಲ್ಲ ಮತ್ತು ಸಮಾಜದಲ್ಲಿ ಗೌರವ ಪ್ರತಿಷ್ಠೆ ಸಮೃದ್ಧಿಯಾಗಲಿದೆ. ಮತ್ತು ಕುಂಭರಾಶಿಯವರ ಮದುವೆಯಾಗದ ಜನರಿಗೆ ವಿವಾಹ ಆಗುವ ಯೋಗ ಕೂಡಿ ಬರಲಿದೆ. ವ್ಯಾಪಾರ ವ್ಯವಹಾರ ಮಾಡಬೇಕೆನ್ನುವರಿಗಂತೂ ಉತ್ತಮ ಲಾಭವಾಗಲಿದೆ. ನಿಮ್ಮ ವೈಯಕ್ತಿಕ ಸಮಸ್ಯೆಗಳಿಗೆ ಪರಿಹಾರ ಸಿಗುವ ಶುಭಯೋಗ ಒಲಿದು ಬರಲಿದೆ. ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ ಅದೃಷ್ಟದ ಹೊಸ ವರ್ಷ ಅಂತಲೇ ಹೇಳಬಹುದು. ಹಾಗೂ ಚಿನ್ನ ಖರೀದಿಗೆ ಒಳ್ಳೆಯ ಸಮಯ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸಾಧ್ಯವಾದರೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮತ್ತು ಗ್ರೂಪ್ಗಳಿಗೆ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ HK TV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.